ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಸ್, ಇದಾಗಿದೆ ನಮ್ಮ ಗದ್ದೆ. ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ತುಂಬಾ ರಿಕ್ವೆಸ್ಟೆಡ್ ಬ್ಲಾಗ್ ಕೂಡ ಹೌದು. ನೇಜಿ, ಭತ್ತ ಅಥವಾ ಅಕ್ಕಿ ಅಂತ ಇವುಗಳ ಪ್ರೊಸೀಜರ್ಸ್ ಬಗ್ಗೆ ಇವತ್ತು ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಇಲ್ಲಿಗೆ ಇವತ್ತು ನಾವು ಹಾಗೆ ಸುಮ್ಮನೆ ಏನು ಬಂದಿಲ್ಲ. ಭತ್ತಕ್ಕೆ ಬರೋ ಕಂದು ಚುಕ್ಕಿ ರೋಗ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ನಮ್ಮ ಗದ್ದೆಗೆ ಕೂಡ ಅಷ್ಟೇ ಕಂದು ಚುಕ್ಕಿ ರೋಗ ಬಂದಿರೋದ್ರಿಂದ, ಅದು ಕಂದು ಚುಕ್ಕಿ ಹುಳು ಏನಿದೆ ಅದರಿಂದ ಬರುವಂಥ ರೋಗ ಆಗಿರುತ್ತೆ. ಅದಕ್ಕೋಸ್ಕರ ಕೀಟನಾಶಕ ಸಿಂಪಡಿಸೋಕೆ ಅಂತ ನಾವಿಲ್ಲಿ ಬಂದಿದ್ದೀವಿ. ಅದ್ರ ಜೊತೆಗೆ ಭತ್ತ ಬೆಳೆಯೋ ಕೆಲವೊಂದು ಪ್ರೊಸೀಜರ್ಸ್ ಏನಿದೆ ಅದನ್ನ ಕೂಡ ಹೇಳ್ತಾ ಹೋಗ್ತೀವಿ. ಸೊ ನಾವಿಲ್ಲಿ ಕೀಟನಾಶಕ ಸಿಂಪಡಿಸೋಕ್ಕೆ ಒಂದು ಬ್ಯಾರಲ್ ಅಥವಾ ಒಂದು ಡ್ರಮ್ಮಲ್ಲಿ ಮುಕ್ಕಾಲು ಭಾಗ ಆಗುವಷ್ಟು ನೀರು ತೊಗೊಂಡಿದ್ದೀವಿ. ಅದಕ್ಕೆ ಇಲ್ಲಿ ಕೀಟನಾಶಕ ಅಥವಾ ಮದ್ದನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ನಾನು ಸಾಯ್ಲಿಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ಬದುಕಬೇಕು. 200 ಲೀಟ್ರಿಗೆ 100 ಗ್ರಾಮ್ನಷ್ಟು 100 ml ಅನ್ನು ಮಿಶ್ರ ಮಾಡಿ ಚೆನ್ನಾಗಿ ಕಲಸಬೇಕು. ಕೀಟನಾಶಕ ಇದು ಮಾತ್ರ ವಿಷಹಾನಿಕರ. ಅದರ ಸ್ಮೆಲ್ ನಮಗೂ ಹಾಳಲ್ಲ, ಇದು ಎಲ್ಲದಕ್ಕೂ ಹಾಳು. ಮತ್ತೆಂತಕ್ಕೆ ನಾವು ಮಾಸ್ಕ್ ಹಾಕುದಿಲ್ಲ? ಮನುಷ್ಯರಿಗೆ ಹಾಳು. ಇಕೊಳ್ಳ ಇದರಲ್ಲಿ ಉಂಟು ಸ್ವಲ್ಪ ಸುಬಣ್ಣ, ಇದನ್ನು ನೀರಲ್ಲಿ ಮುಳುಗಿಸಿ ಸರಿ ಆಗ್ತದೆ. ಬೇಸಾಯವೇ ಬೇಸರವಾಗಿದೆ, ಹೀಗೆ ಹೇಳಿದ್ರೆ ಹೇಗಪ್ಪ? ಹಂದಿಗಳ ಕಾಟ, ನವಿಲುಗಳ ಹಾವಳಿ, ನಮಗಿದು ಬೇಕೇ ಬೇಕು. ಅನ್ನದಾತ ಹೀಗೆ ಹೇಳಿದ್ರೆ ಹೇಗೆ? ಹಾಗೆ ನಾವಿಲ್ಲಿ ಈ ಮಿಷನ್ ಏನಿದೆ ಅಥವಾ ಈ ಪಂಪ್ ಏನಿದೆ ಅಂದರೆ ಮದ್ದು ಬಿಡೋ ಪಂಪ್ ಸಹಾಯದಿಂದ ಸ್ವಲ್ಪವಾಗಿ ಕೀಟನಾಶಕವನ್ನು ನಮ್ಮ ಗದ್ದೆಗೆ ಸಿಂಪಡಿಸೋಕೆ ಆಲ್ರೆಡಿ ಶುರು ಮಾಡಿದ್ದೀವಿ. ನವಿಲು ಬಂದದ್ದು ಕರೆಕ್ಟ್ ಗೊತ್ತಾಗ್ತದೆ, ಹೀಗೆ ಬಿದ್ದಿದೆ. ತುಂಬ ಜನ ಕೃಷಿ ಅಥವಾ ಗದ್ದೆ ರಿಲೇಟೆಡ್ ವಿಡಿಯೋ ಮಾಡುವಂತ ಸಜೆಸ್ಟ್ ಮಾಡ್ತಾಯಿದ್ರು. ಆವಾಗ ನಾವು ವಿಡಿಯೋ ಮಾಡೋಕ್ಕಂತ ಹೋಗಿಲ್ಲ. ಮೇನ್ ಥಿಂಗ್ ಏನಪ್ಪ ಅಂದರೆ ಕೆಲಸದ ಜೊತೆಗೆ ವಿಡಿಯೋ ಮಾಡೋದು ಕಷ್ಟ, ಆವಾಗ ಕೆಲಸ ಮುಂದಕ್ಕೆ ಹೋಗಲ್ಲ. ಆದರೂ ಎಲ್ಲಾದರೂ ನಾವು ಟೈಮ್ ತೊಗೊಂಡು ವಿಡಿಯೋ ಮಾಡಿದ್ವಿ ಅಂದ್ಕೊಳ್ಳಿ, ಆಗ ವಿಡಿಯೋ ಮಾತ್ರ ಮಾಡೋದಾಯಿತು, ಅಪ್ಪ ಚಿಕ್ಕಪ್ಪನ ಜೊತೆ ಕೆಲಸಕ್ಕೆ ಸೇರಲ್ಲ ಅಂತಾರೆ. ಸಪೋಸ್ ಕೆಲಸ ಮಾಡ್ತಾ ವಿಡಿಯೋ ಮಾಡಿದರೆ ವಿಡಿಯೋಗೋಸ್ಕರ ಅಥವಾ ವ್ಲಾಗೋಸ್ಕರ ಕೆಲಸ ಮಾಡೋದು ಅಂತಾರೆ. ಸೊ ಇದೆಲ್ಲ ಕಾರಣಗಳಿಂದ ಕೃಷಿ ರಿಲೇಟೆಡ್ ಅಥವಾ ಗದ್ದೆ ರಿಲೇಟೆಡ್ ವಿಡಿಯೋ ಮಾಡಿರಲಿಲ್ಲ. ಆದರೂ ಇವತ್ತು ಎಲ್ಲರೂ ಹೇಳಿರೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೇವೆ. ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ. ಸೊ ಯಾವ ಥರ ಬರುತ್ತೆ ಅಂತ ನೀವೇ ಕಾಮೆಂಟ್ ಬಾಕ್ಸಲ್ಲಿ ಹೇಳಬೇಕಾಗುತ್ತೆ. ಸರಿ, ಅಲ್ಲಿ ಅಪ್ಪ ಕರೀತಾ ಇರೋದ್ರಿಂದ ಹಾಗೆ ಮದ್ದು ಕೊಟ್ಟು ಬಂದ್ಬಿಡ್ತೀನಿ. ಅಲ್ಲಿವರೆಗೆ ಬ್ರೇಕ್. ಇಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತಾ ಇರೋ ಭತ್ತದ ಹಿಂದಿನ ಶ್ರಮ ಅಥವಾ ಭತ್ತ ಈ ಥರ ಆಗೋಕ್ಕಿಂತ ಮೊದಲಿನ ಒಂದಿಷ್ಟು ಕೆಲಸಗಳ ಬಗ್ಗೆ, ಒಂದಿಷ್ಟು ಪ್ರೊಸೀಜರ್ಸ್ ಬಗ್ಗೆ ಹೇಳ್ತೀವಿ ಈಗ. ನಾವು ಮಳೆಗಾಲದ ಟೈಮಲ್ಲಿ ಅಂದರೆ ಜುಲೈ ಆಗಸ್ಟ್ ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡಿರೋದು. ಫಸ್ಟ್ಗೆ ಗದ್ದೆಯಲ್ಲಿರುವಂತಹ ಕಸ ಕಲ್ಲುಗಳು ಅದನ್ನೆಲ್ಲ ತೆಗೆದಾದ್ಮೇಲೆ ಗದ್ದೆಯನ್ನು ಚೆನ್ನಾಗಿ ಉಳಬೇಕಾಗುತ್ತೆ. ಮೊದಲೆಲ್ಲ ನಾವು ಎತ್ತುಗಳ ಸಹಾಯದಿಂದ ಉಳ್ತಾ ಇದ್ದೆವು, ಆದರೆ ಈಗ ಟಿಲ್ಲರ್ ಸಹಾಯದಿಂದ ಅದು 4 ರಿಂದ 5 ಬಾರಿ ಉಳಬೇಕಾಗುತ್ತೆ. ಹಾಗೆ ಗದ್ದೆಯನ್ನು ಸಮತಟ್ಟಾಗಿ ಮಾಡಬೇಕಾಗುತ್ತೆ. ಈ ಥರ ನಾವಿಲ್ಲಿ ಮರದ ತುಂಡು ಮತ್ತು ಹಗ್ಗದ ಸಹಾಯದಿಂದ ನಾವು ಸಮತಟ್ಟು ಮಾಡ್ತಾ ಇದ್ದೇವೆ. ಹಾಗೆ ಭತ್ತ ಬೆಳೆಯೋಕ್ಕೆ ಯಾವ ಥರ ಆಳ ಬೇಕು ಆ ಲೆವೆಲ್ಗೆ ಆ ಆಳದಷ್ಟು ಹೊಲವನ್ನು ರೆಡಿ ಮಾಡಬೇಕಾಗುತ್ತೆ. ಆ್ಯಂಡ್ ಮಳೆ ಇಲ್ಲದ ದಿನಗಳಲ್ಲಿ ನಾವು ಗದ್ದೆಗೆ ನೀರನ್ನು ಬಿಡಬೇಕಾಗತ್ತೆ. ಇಷ್ಟೆಲ್ಲ ಆದಮೇಲೆ ಅದೇ ಗದ್ದೆಗೆ ಹಟ್ಟಿ ಗೊಬ್ಬರವನ್ನು ಕೂಡ ಹಾಕ್ತೇವೆ. ನಮಗೆ ಬೇಕಾದಷ್ಟು ಭತ್ತವನ್ನು ನಾವು ತೆಗೆದುಕೊಂಡು ಭತ್ತದ ಬೀಜವನ್ನು ಒಂದು ಗೋಣಿಯಲ್ಲಿ ಕಟ್ಟಿ ಅದನ್ನು ನೀರಿನಲ್ಲಿಯೋ ಅಥವಾ ಬಾವಿಯಲ್ಲಿಯೋ ಗೋಣಿಯನ್ನು ಒಂದು 24 ಗಂಟೆಗಳ ಕಾಲಷ್ಟು ಅದನ್ನು ನೀರಿನಲ್ಲಿ ಮುಳುಗಿಸಿ ಇಡಬೇಕು. 24 ಗಂಟೆ ಕಳೆದ ಮೇಲೆ ಅದನ್ನು ನೀರಿಂದ ಮೇಲೆ ತೆಗಿಬೇಕು. ಅದರ ನೀರೆಲ್ಲ ಕಂಪ್ಲೀಟ್ ಹೋದ ಮೇಲೆ ಗೋಣಿಯಲ್ಲಿ ಕಟ್ಟಿ ಅದರ ಮೇಲೆ ನಮ್ಮ ಇಲ್ಲಿ ಹಳ್ಳಿಯಲ್ಲಿ ಎಕ್ಕಿ ಸೊಪ್ಪು ಅಂತ ಹೇಳ್ತಾರೆ, ಗಾಳಿ ಹೋಗದಾಗೆ ಬಂದೋಬಸ್ತು ಮಾಡಿ ಗೋಣಿಯ ಮೇಲೆ ಎಕ್ಕಿ ಸೊಪ್ಪನ್ನು ಇಟ್ಟು ಅದರ ಮೇಲೆ ಭಾರವಾದಂಥ ಕಲ್ಲನ್ನು ಇಡಬೇಕು. ಈ ಕಲ್ಲುಗಳನ್ನು ಇಡುವ ಉದ್ದೇಶ ಗಾಳಿ ಹೋಗದಾಗ ಮತ್ತು ಸೆಕೆ ಬರುವ ರೀತಿಯಲ್ಲಿ ಇರಬೇಕು. ಈ ಸೆಕೆ ಬಂದ ನಂತರ ಈ ಭತ್ತವು ಮೊಳಕೆ ಬರಲಿಕ್ಕೆ ಶುರು ಆಗ್ತದೆ. ಹೀಗೆ 2 ದಿವಸ ಕಳೆದ ಕೂಡಲೇ ಎಕ್ಕಿ ಸೊಪ್ಪನ್ನೆಲ್ಲ ತೆಗೆದು ನೋಡುವಾಗ ಗೋಣಿಯಲ್ಲಿ ಉತ್ತಮ ರೀತಿಯಲ್ಲಿ ಮೊಳಕೆ ಬಂದಿರ್ತದೆ. ಈ ಬಂದಂತಹ ಮೊಳಕೆ ಬಿತ್ತುವ ಟೈಮಿನಲ್ಲಿ ಅದನ್ನು ತೆಗೆದು ಅದಕ್ಕೆ ಸ್ವಲ್ಪ ಸಗಣಿ ನೀರನ್ನು ಸಿಂಪಡಿಸಬೇಕು. ಈ ಸಿಂಪಡಿಸಿದ ನಂತರ ಅದನ್ನು ನಾವು ಗದ್ದೆಗೆ ಕೊಂಡೋಗಿ ಬಿತ್ತಬೇಕು.
ಇದು ಬಿತ್ತಿ ಒಂದು 25 ದಿವಸ ಆಗುವಾಗ ನೇಜಿ ನಡುವಂಥ ನೇಜಿ ಆಗ್ತದೆ. ಬಿತ್ತೋಕ್ಕಿಂತಲೂ ಮೊದಲು ಮೊಳಕೆ ಬಂದಂತಹ ಭತ್ತದ ಜೊತೆ ಎಲೆ ಅಡಿಕೆನೆಲ್ಲ ಇಟ್ಟು ನಮಸ್ಕರಿಸಿ ಆದಮೇಲೆ ಮೊಳಕೆ ಬಂದಂತಹ ಭತ್ತ ಏನಿದೆ ಅದನ್ನು ಉಳುಮೆಯಾದಂತಹ ಈ ಗದ್ದೆಗೆ ಬಿತ್ತುತ್ತಾ ಇದ್ದಾರೆ. ನಾವಿಲ್ಲಿ ಎಲ್ಲ ಗದ್ದೆಗಳಿಗೂ ಬಿತ್ತುತ್ತಾ ಇಲ್ಲ, ನಮಗೆ ಬೇಕಾದಂಥ ಒಂದೆರಡು ಗದ್ದೆಗಳಿಗೆ ಬಿತ್ತುತ್ತೇವೆ. ಅದಾದಮೇಲೆ ನೇಜಿಯ ಸಹಾಯದಿಂದ ಬೇರೆ ಗದ್ದೆಗಳಿಗೆ ಸಸಿಯನ್ನು ನೆಡುವ ಪ್ರೊಸೀಜರ್ ಇರುತ್ತೆ. ಬೀಜ ಬಿತ್ತಿ 25ರಿಂದ 30 ದಿನಗಳಾಗಬೇಕಿದ್ರೆ ನೇಜಿ ಚೆನ್ನಾಗಿ ಬೆಳೆದಿರುತ್ತೆ. ಅದನ್ನ ನಾವೇನು ಮಾಡ್ತೀವಿ ಅಂದರೆ ಅದನ್ನ ತೆಗೆದು ಈ ಥರ ಸೂಡಿಗಳನ್ನಾಗಿ ಮಾಡಿ ಬೇರೆ ಉಳಿದಿರುವ ಗದ್ದೆಗಳೇನಿದೆ ಅಲ್ಲೆಲ್ಲ ಎರಡೆರಡು ಸಸಿಗಳಂತೆ ನೆಡ್ತಾ ಬರ್ತೇವೆ. ಹೀಗೆ ಸಸ್ಯಗಳು ಬೆಳೀತಾ ಹೋಗಬೇಕಿದ್ರೆ ಪ್ರತಿದಿನ ಕೂಡ ಸಸ್ಯಗಳು ಮುಳುಗೋವರೆಗೆ ನೀರನ್ನು ನಾವು ಗದ್ದೆಗೆ ಬಿಡಬೇಕಾಗುತ್ತೆ. ಸೊ ಡೈಲಿ ನೀರನ್ನು ಗದ್ದೆಗೆ ಬಿಡಬೇಕಾಗುತ್ತೆ. ಇದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಸಮಯಕ್ಕೆ ಬೆಳೆದಂತಹ ಸಸಿಗಳಾಗಿವೆ. ಸೊ ಇದೇ ಟೈಮ್ನಲ್ಲಿ ನಮಗೆ ನವಿಲು ಹಂದಿಗಳ ಕಾಟ ಇರುತ್ತೆ. ಅದೇ ಥರ ಬಂಬುಚ್ಚಿ ರೋಗ ಕೂಡ ಬರೋದು. ಅಂದರೆ ಆಗಾಗ ಬರೋ ಕಂದು ಚುಕ್ಕಿ ರೋಗ ಅಥವಾ ಬಂಬುಚ್ಚಿ ರೋಗಕ್ಕೆ ನಾವು ಕೀಟನಾಶಕ ಸಿಂಪಡಿಸ್ತಾ ಇರಬೇಕಾಗುತ್ತೆ. ನಾವು ಆಲ್ರೆಡಿ 3 ಟೈಮ್ಸ್ ಸಿಂಪಡಿಸಾಗಿದೆ. ಇದೀಗ ನವೆಂಬರ್ ಮಂತ್ ಆ್ಯಂಡ್ 4th ಟೈಮ್ ಸಿಂಪಡಿಸ್ತಾ ಇರೋದು. ಪಾಪ ಚಿಕ್ಕಪ್ಪ ಬಿಸಿಲಲ್ಲೂ ಅದೀಗ ತುರಿಸ್ತದೆ, ನನಗೆ ಈಗ ತುರಿಸ್ತಾ ಉಂಟು ಕೈ ಕಾಲೆಲ್ಲ. ಈ ಟೈಮಲ್ಲೂ ನೋಡಿ ನಮ್ಮ ಸೂರ್ಯ ಮಾಮ ಮಾತ್ರ ತುಂಬ ಟಾರ್ಚರ್ ಕೊಡ್ತಿದ್ದಾನೆ. ಸೂರ್ಯ ದೇವರೇ ಸ್ವಲ್ಪ ಬಿಸಿಲು ಕಡಿಮೆ ಮಾಡಪ್ಪ. ಬೆಳೆ ನನ್ನ ಬಾಹುಬಲಿ ನನ್ನನ್ನು ಪಿರ್ಕಿಂತ ಸುಸ್ತಾಗಿ ಗದ್ದೆಯಲ್ಲಿ ಮಲಗಿದೆ ಸುಬ್ಬಣ್ಣ. ಬಂಬುಚ್ಚಿ ಅಂದರೆ ಏನಂದರೆ ಇದು ಇಲ್ಲಿ ಒಂದು ಕಾಣ್ತಿದ್ಯಾ ನೋಡಿ, ಅದು ತುಂಬ ಬಂದಿದೆ ಗದ್ದೆಯಲ್ಲಿ, ಅದಕ್ಕೋಸ್ಕರ ಮದ್ದು ಬಿಡ್ತಾ ಇದ್ದೇವೆ. ಸಾಕು ತಿಂದದು. ನನಗೆ ತಿನ್ನೋ ವಿಷಯದಲ್ಲಿ ಕೂಡ ಸೆಲ್ ಆದ್ಮೇಲೆ ಲಾಸ್ಟಿಗೆ ಬರುದು ಒಳ್ಳೇದಲ್ಲ, ಒಳ್ಳೆ ವಿಷಯ. ಕಣಿಗೆ ಏನು ಅನ್ನಿಸ್ತಿದೆ ಅಂತ ಗೊತ್ತಾ? ಭತ್ತ ಗದ್ದೆ ಅಂದರೆ ಇಷ್ಟೆಲ್ಲ ಕಷ್ಟ ಉಂಟು ಅಂತ ಗೊತ್ತಿರಲಿಲ್ಲ ಅಂತ ಹೇಳುದಿಲ್ಲ, ಗೊತ್ತಿತ್ತು ಅಷ್ಟೇ. ಅದೇ ಅಷ್ಟೇ 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 ಅಷ್ಟೇ. ಹಾಗೆ ಗದ್ದೆಯಲ್ಲೇ ಇದ್ದದ್ರಿಂದ ಭತ್ತದ ಸಸಿಗಳೆಲ್ಲ ತಾಗಿ ಕೈಕಾಲೆಲ್ಲ ತುರ್ಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ಇಲ್ಲಿ ತೆಂಗಿನೆಣ್ಣೆ ಹಚ್ತಾ ಇದ್ದೇನೆ. ನೋಡಿ ಹಂದಿಗಳ ಕಾಟ ಅಂತ ನಾವಿಲ್ಲಿ ಈ ಥರ ಇಲ್ಲಿ ಸರಿಗೆ ಕಾಣಿಸ್ತಿರ್ಬೋದು ನೋಡಿ, ಈ ಥರ ಸರಿಗೆಯನ್ನು ಹಾಕಿದ್ದೀವಿ. ಅದಿದ್ರೂ ಹಂದಿಗಳು ಬಂದು ಕಾಟ ಮಾಡ್ತಾ ಇದೆ. ಅಂದರೆ ಈಗ ಡಿಸೆಂಬರ್ ತಿಂಗಳು ಭತ್ತ ಕೊಯ್ಯುವಂಥ ಸಮಯ ಆಗಿದೆ. ಅಂದರೆ ಬೀಜ ಎಲ್ಲ ಬಿತ್ತಿ 3-4 ತಿಂಗಳ ನಂತರ ಭತ್ತ ಈ ರೀತಿಯಾಗಿ ಬೆಳೆದಿರುತ್ತೆ. ಸೊ ಇಲ್ಲಿ ಕತ್ತಿಯ ಸಹಾಯದಿಂದ ಭತ್ತವನ್ನು ಕೊಯ್ತಾ ಇದ್ದಾರೆ. ಇವತ್ತು ಭತ್ತ ಕೊಯ್ಯುವ ಮೊದಲ ದಿನ ಆಗಿದೆ. ಕೊಯ್ದಂತಹ ಭತ್ತದ ಸಸಿಯನ್ನು ಈ ಥರ ಅಡ್ಡಕ್ಕೆ ಹಾಕಲಾಗುತ್ತೆ. ಯಾಕಂದರೆ 2ರಿಂದ 3 ದಿನ ಇದಕ್ಕೆ ಬಿಸಿಲು ತಾಗಿ ಚೆನ್ನಾಗಿ ಒಣಗಬೇಕಾಗತ್ತೆ. ಹಾಗೆ 2-3 ದಿನಗಳ ನಂತರ ಒಣಗಿ ಆದಂತಹ ಭತ್ತದ ಸಸಿಯನ್ನು ನಾವು ಈ ಥರವಾಗಿ ಕಾಣಬಹುದು. ಇದನ್ನಿನ್ನು ಈ ಒಣಗಿದಂತಹ ಭತ್ತದ ಸಸಿಯನ್ನು ಸೂಡಿ ಕಟ್ಟಲಾಗುತ್ತೆ. ಸೊ ಯಾವ ಥರ ಸೂಡಿ ಕಟ್ಟೋದು ಅಂತ ನೀವಿಲ್ಲಿ ನೋಡ್ಬೋದು. ಆಯ್ತಾ ಗಟ್ಟಿ. ಇದನ್ನು ನೋಡ್ತಾ ನಾನು ಯಾಕೆ ಸೂಡಿ ಕಟ್ಟೋಕ್ಕೆ ಟ್ರೈ ಮಾಡಬಾರ್ದು ಅಂತ ಹಾಗೆ ಕೂತ್ಕೊಂಡು ಸೂಡಿ ಕಟ್ತಾ ಇರಬೇಕಿದ್ರೆ ಅವಾಗ ಹೇಳಿದರು ಕೂತ್ಕೊಂಡು ಕಟ್ಟಬಾರ್ದು, ನಿಂತ್ಕೊಂಡೇ ಕಟ್ಟಬೇಕು ಅಂತ. ಆವಾಗ ನಂಗೆ ಗೊತ್ತಾಯಿತು, ಇದಕ್ಕೆ ಇದರದ್ದೇ ಆದ ಕೆಲವೊಂದು ಪದ್ಧತಿ ಇದೆ ಅಂತ. ಆದರೂ ನನ್ನಿಂದ ಸೂಡಿ ಕಟ್ಟೋಕ್ಕಾಗಿಲ್ಲ, ಸೀದಾ ಮನೆಗೆ ವಾಪಸ್ಸಾದೆ. ಇವಾಗಷ್ಟೇ ನೀವೇನು ವಿಡಿಯೋ ನೋಡಿದ್ರೋ ಅದು ಭತ್ತ ಕೊಯ್ಯೋ ದಿನ 1 ಅಂದರೆ ಡೇ 1 ಇದು. ಸೊ ಇವತ್ತು ಡೇ 2 ಭತ್ತ ಕೊಯ್ತಾ ಇದ್ದಾರೆ. ನಿನ್ನೆಗಿಂತ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಟೋಟಲಾಗಿ 7 ಜನ ಇದ್ದಾರೆ ಇವತ್ತು. ಇವಾಗ 12:00 ಹೊರಗೆ ಸುಡು ಬಿಸಿಲು ಬೇರೆ, ತುಂಬ ಬಿಸಿಲು ಬರ್ತಾ ಇದೆ. ಈ ಬಿಸಿಲಲ್ಲೂ ಭತ್ತ ಕೊಯ್ಯೋದಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಬಿರಿಂಡ ಜ್ಯೂಸ್ ಮಾಡಿದ್ದೀನಿ. ಅದು ಕೂಡ ಏನು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಮೆಣಸು ಹಾಕ್ಬಿಟ್ಟು ಮಾಡಿದ್ದೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಲೆಕ್ಕದಲ್ಲಿ. ಸೊ ಇದನ್ನ ನಾವೀಗ ಕೊಟ್ಬಿಟ್ಟು ಬರೋಣ. ಗ್ಲಾಸು ಮತ್ತು ಜ್ಯೂಸ್ ಜೊತೆ ಗದ್ದೆ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು 2ನೇ ದಿನ ಅಂದರೆ ಇನ್ನೂ ಮ್ಯಾಕ್ಸಿಮಮ್ ಆಗಿ 15 ದಿನ ಬೇಕೇ ಬೇಕು. ಭತ್ತ ಇರೋ ಗದ್ದೆಯಲ್ಲಿ ನಾವು ಚಪ್ಪಲಿಯನ್ನು ಹಾಕುವಂತಿಲ್ಲ. ನೋಡಿ ನಿಮಗೆ ಕಾಣ್ತಿರ್ಬೋದು ಬಿಸಿಲು ಯಾವ ಥರ ಸುಡ್ತಾ ಇದೆ ಅಂದರೆ, ಪಾಪ ಎಷ್ಟು ಕಷ್ಟಪಟ್ಟು ಅವ್ರು ವರ್ಕ್ ಮಾಡ್ಬೇಕು ನೋಡಿ. ಆ ತುದೀಲಿದ್ದಾರೆ, ಇವತ್ತು ಅಲ್ಲಿ ತನಕ ರೀಚ್ ಆಗಿದ್ದಾರೆ. ಬನ್ನಿ ಜ್ಯೂಸ್ 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 ತಗೊಳ್ಳಿ. ಅಲ್ಲ ನಂಗೊಂದು 2 ನಿಮಿಷನೇ ಇಲ್ಲಿ ಬಿಸಿಲಿಗೆ ಕೂತ್ಕೊಳ್ಳೋಕ್ಕಾಗಿಲ್ಲ. ಇವ್ರು ಯಾವ ಥರ ಆ ಬಿಸಿಲಿಗೆ ವರ್ಕ್ ಮಾಡ್ತಿದ್ರು ದೇವರಿಗೆ ಗೊತ್ತು.
ಇನ್ನೂ ಎಷ್ಟಿದೆ ನೋಡಿ, ಇಲ್ಲೂ ಇದೆ ಮಾಡೋಕ್ಕೆ. ಲಾಸ್ಟ್ ಇಯರ್ ನಾವು ಟ್ರ್ಯಾಕ್ಟರ್ ಸಹಾಯದಿಂದ ಭತ್ತನ ಕೊಯ್ತಾ ಇದ್ದೆವು. ಇಲ್ಲಿ ನೀವು ವಿಡಿಯೋ ಏನು ನೋಡ್ತಿದ್ರೆ ಇದು ಲಾಸ್ಟ್ ಇಯರ್ ವಿಡಿಯೋ ಆಗಿದೆ. ಬಟ್ ಅದು ಟ್ರ್ಯಾಕ್ಟರಿಂದ ಕೊಯ್ದಿರೋದ್ರಿಂದ ನಮ್ಗೆ ಸ್ವಲ್ಪ ಲಾಸ್ ಆಗಿರೋದ್ರಿಂದ ಈ ಸಲ ಏನಾಯಿತು ಅಂದರೆ ಎಲ್ಲ ಭತ್ತನೂ ಕೈಯಲ್ಲೇ ಕೊಯ್ತಾ ಇದ್ದಾರೆ. ಈ ಕಡೆ ಪಪ್ಪಾಯ ಮತ್ತು ಮಜ್ಜಿಗೆ ನೀರು ರೆಡಿ ಇದೆ. ಸೊ ಅಲ್ಲಿ ಗದ್ದೆ ಇದೆ, ಹೋಗ್ತಾ ಇದ್ದೀನಿ. ಇವತ್ತು ನಾವು ಕಟ್ಟಿದ ಸೂಡಿಗಳನ್ನೆಲ್ಲ ಒಂದೇ ಸ್ಥಳದಲ್ಲಿ ಒಟ್ಟಾಗಿಡ್ತೇವೆ. ಆಮೇಲೆ ಅದೇ ಸ್ಥಳದಲ್ಲಿ ಸೂಡಿಗಳನ್ನು ಹೊಡೆಯುವಂತಹ ಪ್ರೊಸೆಸ್ ನಡೆಯುತ್ತೆ. ಅದಕ್ಕೆ ಅಂತ ಈ ರೀತಿಯ ಮಾದರಿ ಹಗ್ಗ ಮತ್ತು ಅಡಿಕೆ ಮರದ ಸಹಾಯದಿಂದ ತಯಾರಿಸಿರೋ ಪಡಿ ಅಥವಾ ಸಲಿಕೆ ಅಂತ ಹೇಳ್ತೀವಿ ಇದನ್ನು. ಸೊ ಈ ಪಡಿ ಅಥವಾ ಸಲಿಕೆಯ ಮೇಲೆ ನಾವು ಈ ಸೂಡಿಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಹೊಡಿತಾ ಹೋಗಬೇಕಾದ್ರೆ ಅದರಲ್ಲಿನ ಭತ್ತ ಕೆಳಗೆ ಬಿದ್ದು ನಮಗೆ ಭತ್ತ ಈ ರೀತಿಯಾಗಿ ಸಿಗುತ್ತೆ. ಸೊ ಒಂದು ಕಡೆ ಭತ್ತ ಸಿಕ್ಕಿದರೆ ಇನ್ನೊಂದೆಡೆ ಅದರಿಂದ ಬೇರ್ಪಟ್ಟಂತಹ ಹುಲ್ಲೇನಿದೆ ಅದನ್ನ ನಾವು ಬೈಹುಲ್ಲು ಅಂತ ಹೇಳ್ತೀವಿ. ಅದನ್ನ ದನಗಳಿಗೆ ತಿನ್ನೋಕ್ಕೆ ಹಾಕಲಾಗುತ್ತೆ. ಸೊ ಅದಕ್ಕೋಸ್ಕರ ಆ ಬೈಹುಲ್ಲನ್ನು ನಾವು ಈ ಥರ ತೆಗೆದಿಡ್ತಾ ಇದ್ದೇವೆ. ಮಳೆ ಬರುವ ಸಾಧ್ಯತೆ ಉಂಟಾ ಸುಬ್ಬಣ್ಣ? ಹೀಗೆ ದಿನಗಳು ಮಾತ್ರ ಮುಂದೆ ಹೋಗ್ತಾ ಇತ್ತು. ಕೆಲವೊಮ್ಮೆ ಬಿಸಿಲಿನ ಪ್ರಮಾಣ ತೊಂದರೆ ಆದರೆ ಇನ್ನು ಕೆಲವೊಮ್ಮೆ ಮಳೆಯಿಂದ ಕೂಡ ತುಂಬ ಕಷ್ಟ ಆಗ್ತಾ ಇತ್ತು. ಹಾಗೆ ಕೆಲವೊಂದು ದಿನ ವರ್ಕರ್ಸ್ ಸಿಗದ ದಿನ ಕೂಡ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ಕೆಲಸ ಮುಗಿಯೋಕ್ಕೆ ಕೆಲ ದಿನಗಳೇ ಬೇಕಾಯಿತು. ಈಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ ಕೆಳಗೆ ಬಿದ್ದಂತಹ ಭತ್ತವನ್ನೆಲ್ಲ ನಾವು ಗುಡಿಸ್ತಾ ಒಟ್ಟಿಗೆ ಸೇರಿಸಿ ಒಂದೊಂದೇ ಗೋಣಿಗಳಿಗೆ ತುಂಬಿಸ್ತಾ ಹೋಗೋದು. ಹಾಲು ಯಾವ ಥರ ಬಿಸಿ 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 ಆಗ್ತದೆ ನೋಡಿ. ಗುಡಿಸಿ ಆದಮೇಲೆ ಈ ಗೋಣಿಗೆ ಹಾಕಿ ಗೋಣಿಯನ್ನು ಕಟ್ಟಿ ಒಂದೊಂದೇ ಕೊಂಡೋಗೋದು ಮನೆಗೆ. ಸೊ ತುಂಬಿಸಿದ ಗೋಣಿಗಳನ್ನೆಲ್ಲ ಒಂದೊಂದಾಗಿ ಮನೆ ಕಡೆ ಕೊಂಡೋಗ್ತಾ ಇದ್ದಾರೆ ಇಲ್ಲಿ. ಅದಾದಮೇಲೆ ನಾವು ಎಲ್ಲ ಭತ್ತವನ್ನು ಅಕ್ಕಿ ಮಾಡೋಕ್ಕೆ ಅಂತ ಮಿಲ್ಲಿಗೆ ಕಳಿಸಿದೆವು. ಆ್ಯಂಡ್ ಇದೀಗ ಫೆಬ್ರವರಿ ಮಂತ್ ಆ್ಯಂಡ್ ಮಿಲ್ಲಿಗೆ ಕಳಿಸಿದಂತಹ ಭತ್ತ ಅಕ್ಕಿಯಾಗಿ ಅಂತೂ ಮನೆಗೆ ತಲುಪಿತು. ಇಲ್ಲಿ ಒಂದೊಂದಾಗಿ ಇಳಿಸ್ತಾ ಇದ್ದಾರೆ. ಆದರೂ ಇದರ ವರ್ಕ್ ಇನ್ನೂ ಮುಗಿಲಿಲ್ಲ. ಇದರಲ್ಲಿರೋ ಧೂಳು ಅಥವಾ ಏನಾದರೂ ಜೀವಿಗಳಿದ್ದರೆ ಈ ಥರ ಗೋಣಿಯಿಂದ ಅಕ್ಕಿಯನ್ನೆಲ್ಲ ಹೊರಗೆ ಹಾಕಿ ಸ್ವಲ್ಪ ದಿನ ಬಿಸಿಲಲ್ಲಿಟ್ಟಾದಮೇಲೆ ಅದರಲ್ಲಿರೋ ಧೂಳು ಅಥವಾ ಜೀವಿಗಳನ್ನು ತೆಗೆಯೋಕ್ಕೆ ನಾವು ಈ ಥರ ಮಾಡ್ತೀವಿ. ಸೊ ಇದೆಲ್ಲ ಆದಮೇಲೆ ನಾವು ಗೋಣಿಯಲ್ಲಿ ತುಂಬಿಸೋಕ್ಕಿಂತ ಮೊದಲು ಪ್ರತಿ ಗೋಣಿಯಲ್ಲೂ ಕೀಟಜೀವಿಗಳು ಹೋಗದಂತೆ ಕಹಿ ಬೇವಿನ 2 ಎಲೆ ಹಾಗೂ ಚಕ್ಕೆ ಮರದ ತುಂಡನ್ನಿಟ್ಟು ಭದ್ರವಾಗಿ ಕಟ್ತೇವೆ. ಹಾಗೆ ಜುಲೈಯಲ್ಲಿ ಶುರು ಮಾಡಿದಂಥ ಅಕ್ಕಿ ಕೆಲಸ ಜಾನ್ವರಿ ಫೆಬ್ರವರಿಗೇನೋ ಮುಗೀತಾದರೂ ರೈತನ ಶ್ರಮಕ್ಕೆ ಸಿಕ್ಕಿರೋ ಲಾಭ ಕಡಿಮೆ ಆಗಿತ್ತು, ವೆಚ್ಚ ಜಾಸ್ತಿ ಆಗಿತ್ತು. ಹಾಗೆ ಪ್ರತಿಯೊಂದು ಕೆಲಸ, ಪ್ರತಿಯೊಬ್ಬರ ವೃತ್ತಿ ಕೂಡ ಕಷ್ಟನೇ, ಯಾವುದು ಈಸಿ ಅಲ್ಲ. ಅದೇ ಥರ ಕೃಷಿಕ ಅಥವಾ ರೈತನ ಕೆಲಸ ಕೂಡ ಅಷ್ಟೇನು ಈಸಿ ಅಲ್ಲ. ಬೆಳೀತಾ ಇರೋ ಪ್ರತಿ ಬೆಳೆಗೂ ಅದಕ್ಕೆ ಅದರದ್ದೇ ಆದಂಥ ಕೆಲವೊಂದು ಪ್ರೊಸೀಜರ್ಸ್, ಅಷ್ಟೊಂದು ಶ್ರಮ ಕೂಡ ಇರುತ್ತೆ. ಈಗ ನೀವು ಭತ್ತ ಅಕ್ಕಿ ಕೆಲಸನೇ ನೋಡಿದರೆ ಬೀಜ ಬಿತ್ತೋದ್ರಿಂದ ಹಿಡಿದು ಅಕ್ಕಿ ಆಗೋ ತನಕ ಅಷ್ಟೊಂದು ಪ್ರೊಸೀಜರ್ಸ್, ಅಷ್ಟೊಂದು ಕಷ್ಟಗಳನ್ನು ನೋಡಿದ್ರಿ. ಸೊ ಮಾತಾಡೋ ಜನ ಯಾವುದೇ ಕೆಲಸವನ್ನಾಗಲಿ ಅಷ್ಟು ಹಗುರವಾಗಿ ನೋಡಿಬಿಡಿ. ಯಾಕಂದರೆ ನಾನೇ ನಮ್ಮ ಮನೆಯವ್ರಿಗೆ ಹೇಳೋದನ್ನು ಕೇಳಿದ್ದೀನಿ. ಅಂದರೆ ನಮ್ಮ ಮನೇಲಿ ಅಪ್ಪ ಚಿಕ್ಕಪ್ಪಂಗೆಲ್ಲ ಹೇಳೋದನ್ನು ಕೇಳಿದ್ದೀನಿ. ನಿಮಗೇನು ನಿಮ್ಮದೇ ಆದ ಗದ್ದೆ ಇದೆ, ಅಕ್ಕಿ ಇದೆ, ಅಂಗಡಿಯಿಂದ ತರೋ ನೆಸೆಸಿಟಿ ಇಲ್ಲ, ಆ ಥರ ಈ ಥರ ಅಂತ ತುಂಬ ಮಾತುಗಳನ್ನು ಕೇಳಿದ್ದೀನಿ. ಅಷ್ಟಿದ್ದರೆ ಆ ಥರ ಹೇಳೋ ನೀವೇ ನಿಮ್ಮ ಮನೆಯಲ್ಲಿ ಗದ್ದೆ ಭತ್ತ ಎಲ್ಲ ಬೆಳೀರಿ, ಯಾರು ಬೇಡ ಅಂದರು? ಆ್ಯಕ್ಚುಲಿ ನಮಗೂ ಹೇಳ್ಬೋದು ನೀವೇ ಎಷ್ಟೋ ಬೆಟರ್ ಅಂತ. ಯಾಕಂದರೆ ನೀವು ದುಡ್ದಿರೋ ಹಣದಿಂದ ಅಂಗಡಿಗೆ ಹೋಗಿ ಆರಾಮ್ಸೆ ಅಕ್ಕಿ ತಂದು ಆರಾಮ್ಸೆ ಬೇಯಿಸ್ಕೊಂಡು ತಿನ್ಬೋದು. ಇದಕ್ಕಿಂತ ಅದೇ ಈಸಿ ಅಂತ ನಮಗೂ ಹೇಳ್ಬೋದಲ್ವ? ಅದಕ್ಕೆ ಹೇಳೋದು, ಯಾವುದೇ ಕೆಲಸ ಆಗಿರಲಿ, ಯಾರದೇ ಕೆಲಸ ಆಗಿರಲಿ ಅಷ್ಟು ಹಗುರವಾಗಿ ಮಾತಾಡಬೇಡಿ, ಅಷ್ಟು ಹಗುರವಾಗಿ ನೋಡಲೂಬೇಡಿ. ಹೇಳಬೇಕಂದ್ರೆ ಇದೇ ನೋಡಿ, ಈಗ ಭತ್ತ ಬೆಳೆ ಅಥವಾ ಅಕ್ಕಿ ಬೆಳೆಯನ್ನೇ ನೋಡಿ, ಅಷ್ಟು ಬೆವರು ಸುರಿಸಿ ಕಷ್ಟಪಟ್ಟರೂ ಕೂಡ, ಮಗು ಥರ ನೋಡ್ಕೊಂಡು ಬಂದರೂ ಕೂಡ ಲಾಭ ಅಷ್ಟಿಲ್ಲ ಅಂದಾಗ ಒಬ್ಬ ರೈತನಿಗೆ ಆಗೋ ನೋವು ಕಡಿಮೆ ಏನಲ್ಲ. ದುಡಿಯೋ ಹಣ ಎಲ್ಲ ಇದಕ್ಕೆ ಹಾಕಬೇಕಾಗತ್ತೆ. ನೇಜಿ ನೆಡೋದು, ಆಮೇಲೆ ಮದ್ದು ಬಿಡೋದು, ಅದು ಇದು ಅಂತ ಅಷ್ಟೆಲ್ಲ ಕೆಲಸಗಳ ಜೊತೆ ಲಾಭ ಕೂಡ ಕಡಿಮೆನೇ ಆಗುತ್ತೆ. ಸೊ ಅದಕ್ಕೆ ಅದರದ್ದೇ ಆದ ಬೆವರಿನ ಶ್ರಮ ಇರುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಕೂಡ ಸುಮ್ಮನೆ ಏನಲ್ಲ. ಸೊ ಪ್ರತಿಯೊಬ್ಬರ ಕೆಲಸವನ್ನು ಕೂಡ ಗೌರವಿಸಿ ತಾತ್ಸಾರ ಮಾಡಬೇಡಿ ಅಂತ ಹೇಳ್ತಾ, ಅನ್ನದಾತೋ ಸುಖಿ ಭವ. ರೈತ ದೇಶದ ಬೆನ್ನೆಲುಬು ಅಂದರು, ಆತನ ಸ್ಥಿತಿಗತಿಯ ಯಾರು ಅರಿವರು. ಬಂಗಾರವಾಗಿಲ್ಲ ರೈತನ ಬದುಕು ಎಂದಿಗೂ, ಆತನೇ ಬಂಗಾರ ನಮ್ಮ ಪಾಲಿಗೂ. ಅನ್ನದಾತನ ಶ್ರಮ ನೇರದಿ ನೋಡಿರಿ, ಹಸಿವ ನೋವನ್ನೊಮ್ಮೆ ತಿಳಿಯಿರಿ. ರೈತ ಹಾಗೂ ಹಸಿದಾತನ ಅರಿವನಾಗು, ಒಂದೊಂದು ಅಗುಳ ಬೆಲೆ ತಿಳಿಯುವನಾಗು.